ಟ್ರಾನ್ಸ್ಪೋರ್ಟ್ ನ್ಯೂಸು ಬ್ಯಾಡ್ ನ್ಯೂಸು ಅಂತ ಏನಿಲ್ಲ. ಅಲ್ಲಿ ಅವರಿಗೆ ಜಸ್ಟಿಸ್ ಕುನ್ನಾ ಅವರ ವರದಿ ಪ್ರಕಾರ ಅವ್ರು ಏನೆಲ್ಲ ಕಂಪ್ಲೈ ಮಾಡಿದ್ದಾರೆ ಅಂತ ನೋಡ್ತೇವೆ. ಈಗಾಗಲೇ ನಾನು ಅದಕ್ಕಾಗಿ ಒಂದು ಕಮಿಟಿಯನ್ನೇ ಸೆಟಪ್ ಮಾಡಿದ್ದೆ. ಮಾನ್ಯ ಮಹೇಶ್ವರ ರಾವ್ ಅವರು, ನಮ್ಮ BBMP ಕಮಿಷನರ್ ಅವರು, ನಮ್ಮ ಪೊಲೀಸ್ ಕಮಿಷನರು ಎಲ್ಲರೂ ಕೂಡ ನಾಳೆ ಚರ್ಚೆ ಮಾಡ್ತೀವಿ. ಅದೆಲ್ಲವನ್ನು ಚರ್ಚೆ ಮಾಡಿ ಒಂದು ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್, ಮೀಡಿಯಮ್ ಟರ್ಮ್ ಅಂತ ಹೇಳೇನೋ ಮಾಡಿದ್ದಾರೆ. ಯಾಕೆಂದರೆ ನಾವು ಇಮಿಡಿಯೇಟಾಗಿ ನೀವು ಎಲ್ಲವನ್ನು ಮಾಡಿದರೆ ಮಾಡೋದಕ್ಕೂ ಅವ್ರಿಗೂ ಕಷ್ಟ ಆಗ್ಬೋದು. ಇಮಿಡಿಯೇಟಾಗಿ ಶಾರ್ಟ್ ಟರ್ಮ್ ಏನು ಕಂಪ್ಲೈ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅವರು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂತ ಅವರು ವರದಿ ಕೊಡ್ತಾರೆ. ನಮ್ಮವರು ಕೂಡ ಈಗಾಗಲೇ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, 2 ಸಾರಿ ಮಾಡಿದ್ದಾರೆ. ಸೊ ಅವರ ವರದಿನೂ ಬರುತ್ತೆ, ಚರ್ಚೆ ಮಾಡ್ತೀವಿ. ಯಾವುದು ಸಮಾಧಾನ ಆದರೆ ಅಲೋ ಮಾಡ್ತೀವಿ, ಇಲ್ಲದೆ ಇದ್ರೆ ಮಾಡ್ತೀವಿ. ರೀಪೋಸ್ಟಿಂಗ್ ಆಗ್ತಿದ್ದಾರೆ, ಸಸ್ಪೆಂಡ್ ಆಗಿರಲಿಲ್ಲ ಅಧಿಕಾರಿಗಳು, ಅವೆಲ್ಲ ಆಗ್ತಾ ಇದೆ. ಆಗ್ತಾ ಇದೆ. ಈಗ ನಾರ್ಮಲ್ಲಿಗೆ ಬಂದಿದೆ ಎಲ್ಲ ಅವ್ರನ್ನ ರೀಇನ್ಸ್ಟೇಟ್ ಮಾಡಿ ಅವರಿಗೇನು ಪನಿಷ್ಮೆಂಟು ಮತ್ತೊಂದು ಕೊಡಬೇಕಾಗಿದೆ, ಎಂಕ್ವೈರಿಗಳು ಅದೆಲ್ಲ ಕನ್ಫರ್ಮ್ ಆಗುತ್ತೆ. ಆದರೆ ಅವ್ರನ್ನ ಅಷ್ಟು ಜನನ ಆಚೆ ಇಟ್ಟು ಸೀನಿಯರ್ ಆಫೀಸರ್ಸನ್ನ ಸಾಧ್ಯ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ರೀಇನ್ಸ್ಟೇಟ್ ಮಾಡಿದ್ದಾರೆ. ಅದ್ರ ಮೇಲೆ ಪೋಸ್ಟಿಂಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ. 35 ಜನ ಶಾಸಕರು ಯಾರಾದ್ರೂ ಆಗಲಿ ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿದರೆ, ಚಟುವಟಿಕೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅವರು ಯಾವ ಪಾರ್ಟಿ ಅನ್ನೋದು ಆಮೇಲೆ ಪಕ್ಷ ನೋಡಕ್ ಹೋಗೋದಿಲ್ಲ. ಯಾರಾದ್ರೂ ಇರ್ಲಿ, ಎಲ್ಲರಿಗೂ ಆಪ್ತರು ಇರ್ಲಿ, ಆದ್ರೆ ಈ ಕಾನೂನು ವಿರುದ್ಧವಾಗಿ ಕೆಲಸ ಮಾಡು ಅಂತ ಹೇಳ್ತಾರೆ. ಯಾರಾದ್ರೂ ಅವರಾದ್ರೂ ಹೇಳ್ತಾರೆ ಆಪ್ತರು. ಅದರಿಂದ ಅವರು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕೋ ಅದನ್ನ ತಗೊಳ್ತಾರೆ. ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗ್ತದೆ. ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೇದು, ಇಲ್ಲ ಅಂದರೆ ಹುಡುಕ್ತಾರೆ. ವಿಧಾನಸೌಧದಲ್ಲಿ ನಿಗೂಢ ಪ್ರಕರಣ, ಭೈರತಿ ಸುರೇಶ್ ಅವರ ಕಚೇರಿನಲ್ಲಿ ವ್ಯಕ್ತಿಯೊಬ್ಬರು 200 ಗ್ರಾಂ ಚಿನ್ನ ಮತ್ತೆ 1 ಲಕ್ಷ ಚಿಲ್ಲರೆ ಹಣ ಬ್ಯಾಗ್ ಇಟ್ಟು 2 ದಿನ ಆದ ನಂತರ ಬಂದು ನೋಡ್ತಾರಂತೆ ಮಾಯ ಆಗಿದೆ ಅಂತ ದೂರು ದಾಖಲಾಗಿದೆ. ಆ ಕಚೇರಿಗೆ ಯಾಕೆ ತಗೊಂಡೋದ, ಏನೆಲ್ಲ ತುಂಬಾ ಅನುಮಾನ ಇದೆ ಸರ್. ಫಸ್ಟ್ ಆಫ್ ಆಲ್ ಗೇಟ್ನಿಂದ ಒಳಗಡೆ ಆ ಬ್ಯಾಗ್ ಹೆಂಗೋಯ್ತು ಅನ್ನೋದು ನನ್ನ ಕನ್ಸರ್ನ್. ಅದಕ್ಕಾಗಿ ನಾನು ಈಗಾಗಲೇ ತನಿಖೆ ಆರ್ಡರ್ ಮಾಡಿದ್ದೀನಿ. ಯಾವ ರೀತಿ ಬ್ಯಾಗು ಯಾವ ಗೇಟ್ನಲ್ಲೇ ಎಂಟ್ರಿ ಆಯಿತು ಮತ್ತು ಅವರು ಅಲ್ಲಿವರೆಗೂ ಸಚಿವರ ಕಚೇರಿವರೆಗೂ ಬ್ಯಾಗ್ ಹೋಗುತ್ತೆ ಅಂದರೆ ಅನ್ನೋಟಿಸ್ಡ್, ಅದು ಹೆಂಗಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ. ಅದು ಇವತ್ತು ನಾಳೆ ಅವರು ಹೇಳಿದ್ರು, ಯಾರಿಗೆ ಕೊಡೋದು ಎಲ್ಲ ನಾನು ಈಗಾಗಲೇ ಕಮಿಷನರ್ಗೂ ಹೇಳಿ, ಜಾಯಿಂಟ್ ಕಮಿಷನರು ಅವರು ಜವಾಬ್ದಾರಿ ತಗೊಂಡಿದ್ದಾರೆ, ಅದನ್ನು ಪತ್ತೆ ಹಚ್ತೀವಿ. ಯಾಕೆಂದರೆ ಅವರು ಕಳ್ತನ ಆಗಿರೋದು ಸೆಕೆಂಡ್ರಿ, ಆದರೆ ಅದು ಬ್ಯಾಗೇ ಹೆಂಗೆ ಬಂತು ವಿಧಾನಸೌಧದ ಒಳಗಡೆ ಅನ್ನೋಟಿಸ್ ಆಗಿ ಅಂತೇಳಿ. ಈಗ ನಮ್ಮ ಹತ್ರ ಅಲ್ಲೆಲ್ಲ CCTV ಕ್ಯಾಮ್ರಾಸ್ ಎಲ್ಲ ಇದೆ ಅಲ್ವ, ಅದರಲ್ಲೇ ಈಗ ಅವನು ಯಾರು ತೊಗೊಂಡೋಗಿದ್ದಾನೆ ಅವನು ಸಿಕ್ಕಿರೋದು, ನವೀನ್ ಅಂತ ವ್ಯಕ್ತಿ. ಒಳಗಡೆ ಬಂದಿದ್ದು ಹೇಗೆ ಅನ್ನೋದನ್ನು ಪತ್ತೆ ಹಚ್ಚಿ ಅದು ಯಾಕೆ ಬಂದರು ಏನು ಅದೆಲ್ಲ ನಾಳೆ KCS